ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನ್ಯೂಸ್ 18 ಡಿಜಿಟಲ್ ಕಾಂಟೆಂಟ್. ನಾನು ನವಿತಾ ಜೈನ್. ಈಗಾಗಲೇ ಡಿ.ಕೆ. ಶಿವಕುಮಾರ್ ಸಿಎಂ ಆದ್ಮೇಲೆ ಅನೇಕ ಸವಾಲುಗಳು ಎದುರಾದವು, ಅನೇಕ ಅಡೆತಡೆಗಳು ಎದುರಾದವು. ಸಂಪುಟ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆ ನಂತರ ಸಂಪುಟ ವಿಸ್ತರಣೆ ಯಾವಾಗ ಆಗತ್ತೆ, ಸಂಪುಟ ಪುನಾರಚನೆ ಆದಂತಹ ಸಂದರ್ಭದಲ್ಲಿ ಅಂತ ಹೇಳಿದ್ರೆ ಮೊದಲ ಬಾರಿಗೆ ಸಂಪುಟ ಆದಂತಹ ಸಂದರ್ಭದಲ್ಲಿ ಖಾತೆಗಳ ಹಂಚಿಕೆ ವಿಚಾರ, ಅಲ್ಲೂ ಕೂಡ ಅನೇಕ ಸವಾಲುಗಳು. ಇದೀಗ ಸಂಪುಟ ವಿಸ್ತರಣೆಯ ಸಂದರ್ಭದಲ್ಲೂ ಕೂಡ ಅನೇಕ ಅಸಮಾಧಾನಗಳು ಹೊರಬರ್ತಾ ಇದೆ. ಅದರಲ್ಲೂ ಕೂಡ ಅನೇಕ ಶಾಸಕರು, ಹಿರಿಯ ಶಾಸಕರು ತಮಗೆ ಈ ಸಲ ಆದ್ರೂ ಸಚಿವ ಸ್ಥಾನ ಸಿಗಬಹುದು ಅಂತ ಇದ್ದವರು ಈ ಸಲ ಕೂಡ ಸಚಿವ ಸ್ಥಾನ ತಪ್ಪಿದ್ದಕ್ಕೆ ತೀವ್ರ ಆಕ್ರೋಶವನ್ನ ಹೊರ ಹಾಕ್ತಾ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ಸಂಧಾನ ಸೂತ್ರವೂ ನಡೀತಾ ಇದೆ. ಈ ಎಲ್ಲ ಬಂಡಾಯವನ್ನ ಶಮನಗೊಳಿಸುವ ಪ್ರಯತ್ನಗಳು, ಮತ್ತೊಂದು ಕಡೆ ರಣದೀಪ್ ಸುರ್ಜೇವಾಲಾ ಅವರ ಆಗಮನ, ಹಿರಿಯ ಶಾಸಕರುಗಳ ಮನೆಗೆ ಹೋಗಿ ಅವರನ್ನ ಸಮಾಧಾನ ಮಾಡಿಸುವಂತಹ ಪ್ರಯತ್ನಗಳು ಇವೆಲ್ಲವೂ ನಡೀತಾ ಇದೆ. ಆದ್ರೆ ಯಾವಾಗ ಸಂಪುಟ ವಿಸ್ತರಣೆಯ ಸಂದರ್ಭದಲ್ಲಿ ಅನೇಕ ಹಿರಿಯ ಶಾಸಕರುಗಳ ಹೆಸರುಗಳು ಇಲ್ವೋ ಆಗ ರಾಜೀನಾಮೆಯ ವಿಚಾರಗಳು ಕೇಳಿ ಬಂತು. ಕೆಲವರಂತೂ ರಾಜೀನಾಮೆ ಕೊಟ್ಟೇ ಬಿಟ್ರು, ಇನ್ನೂ ಕೆಲವರ ಅಂತೂ ಸಾಕಷ್ಟು ಅಸಮಾಧಾನವನ್ನು ಹೊರಹಾಕಿ ಅವರ ಬೆಂಬಲಿಗರು ಬಂದ್ ಮಾಡುವಂಥದ್ದು, ಹೋರಾಟ ಮಾಡುವಂಥದ್ದು ಅದು ಈಗಲೂ ಕೂಡ ನಡೀತಾ ಇದೆ. ಇವೆಲ್ಲದರ ಮಧ್ಯೆ ಡಿ.ಕೆ. ಶಿವಕುಮಾರ್ ಅವರು ಕೊಟ್ಟಂತಹ ಒಂದು ಹೇಳಿಕೆ ಸಾಕಷ್ಟು ಸುದ್ದಿ ಮಾಡ್ತು. ಅದೇನಪ್ಪ ಅಂತ ಹೇಳಿದ್ರೆ, ಒಂದು, ತಾನು ಕೂಡ ಈ ಹಿಂದೆ ಕೆಲವು ಸಂದರ್ಭದಲ್ಲಿ ಸಚಿವ ಸ್ಥಾನವನ್ನ ಪಡ್ಕೊಂಡಿರ್ಲಿಲ್ಲ, ಜೊತೆಗೆ ತಾಳ್ಮೆಯ ವಿಚಾರವನ್ನ ಹೇಳಿದ್ರು. ಅದರ ಬಗ್ಗೆ ಮಾಹಿತಿಯನ್ನ ಕೊಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನ್ಯೂಸ್ 18 ಕನ್ನಡದ ಯೂಟ್ಯೂಬ್ ಚಾನೆಲ್ ಅನ್ನ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಜೊತೆಗೆ ನ್ಯೂಸ್ 18 ಕನ್ನಡದ ಫೇಸ್ಬುಕ್ ಹಾಗೆ ಇನ್ಸ್ಟಾಗ್ರಾಮ್ ಪೇಜ್ನ ಫಾಲೋ ಮಾಡೋದನ್ನ ಮರಿಬೇಡಿ. ಎಸ್, ಡಿ.ಕೆ. ಶಿವಕುಮಾರ್ ಅವರು 2004 ಮತ್ತು 2013ರಲ್ಲಿ ತಮಗೂ ಸಚಿವ ಸ್ಥಾನ ಕೈಗೆ ತಪ್ಪಿತ್ತು ಅಂತ ಹೇಳಿದಂತಹ ಹೇಳಿಕೆ ಭಾರಿ ಸುದ್ದಿ ಆಯಿತು, ಚರ್ಚೆ ಆಯಿತು. ಇದರ ಬಗ್ಗೆ ಅನೇಕ ವಿಶ್ಲೇಷಣೆಗಳು ನಡೆದು ಹೋಯಿತು. ಆದರೆ ಇಂತಹ ಸಂದರ್ಭದಲ್ಲೇ ಅನೇಕ ಪ್ರತಿಭಟನೆಗಳನ್ನ ಅವರು ಹೇಳಿದ್ರೂ ಕೂಡ ಶಾಸಕರುಗಳು ಮಾಡಿದ್ರು, ಅವರ ಬೆಂಬಲಿಗರು ಹೊರ ಹಾಕಿದ್ರು, ಬಂಧನ ಮಾಡುವ ಪ್ರಯತ್ನಗಳಾಯಿತು. ಜೊತೆಗೆ ಸಮಾಧಾನ ಮಾಡುವಂಥದ್ದು, ಸಂಧಾನ ಮಾತುಕತೆಗಳು ಕೂಡ ಆಗ್ತಾ ಇರುವಂತಹ ಸಂದರ್ಭದಲ್ಲೇ ಅವರ ಹೇಳಿಕೆ ಬಹಳ ವಿಶ್ಲೇಷಣೆಗಳನ್ನ ನಡೆಸುವಂತಹ ಕೆಲಸ ಆಗ್ತಾ ಇದೆ. ಕಾಂಗ್ರೆಸ್ ಪಕ್ಷದ ಸಚಿವ ಸಂಪುಟ ವಿಸ್ತರಣೆಯ ಸಂದರ್ಭದಲ್ಲಿ ಸಚಿವ ಸ್ಥಾನ ಸಿಗದೆ ಅಸಮಾಧಾನಗೊಂಡಿರೋ ಹಿರಿಯ ಶಾಸಕರು ನಾಯಕರಿಗೆ ಸಮಾಧಾನ ಹೇಳುವಂತಹ, ಧೈರ್ಯ ಹೇಳುವಂತಹ ಮಾತನ್ನ ಅವರು ಹೇಳಿದ್ರು. 2004ರಲ್ಲಿ ನನಗೂ ಆ ಸಚಿವ ಸ್ಥಾನ ಸಿಕ್ಕಿರ್ಲಿಲ್ಲ, 2013ರಲ್ಲಿ ನನಗೂ ಕೂಡ ಆ ಸಚಿವ ಸ್ಥಾನ ಸಿಕ್ಕಿರ್ಲಿಲ್ಲ, ನಾನಾಗ ಸುಮ್ಮನಿದ್ದೆ, ತಾಳ್ಮೆಯಿಂದ ಇದ್ದೆ ಅನ್ನುವಂತಹ ಮಾತನ್ನ ಹೇಳಿದ್ರು. 2004ರಲ್ಲಿ ಏನಾಯಿತು ಅಂತ ನೋಡ್ತಾ ಹೋಗೋದಾದ್ರೆ, 2004ರಲ್ಲಿ ಧರಮ್ ಸಿಂಗ್ ನೇತೃತ್ವದ ಕಾಂಗ್ರೆಸ್ ಮತ್ತು ಜೆಡಿಎಸ್ ಸಮ್ಮಿಶ್ರ ಸರ್ಕಾರ ಬಂದಂತಹ ಸಂದರ್ಭದಲ್ಲಿ, ಜೊತೆಗೆ 2013ರಲ್ಲಿ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಂತಹ ಆರಂಭಿಕ ದಿನಗಳಲ್ಲಿ ಅವರಿಗೂ ಕೂಡ ಸಚಿವ ಸ್ಥಾನ ಸಿಕ್ಕಿರಲಿಲ್ಲ ಅನ್ನೋದನ್ನ ಶಿವಕುಮಾರೇ ಪ್ರಸ್ತಾಪ ಮಾಡಿದ್ದಾರೆ. ರಾಜಕೀಯದಲ್ಲಿ ತಾಳ್ಮೆ ಅನ್ನೋದು ಬಹಳ ಮುಖ್ಯ. ಸದ್ಯಕ್ಕೆ ಸಚಿವ ಸ್ಥಾನ ವಂಚಿತರಾಗಿರುವ ಶಾಸಕರಿಗೆ ಮುಂದಿನ ದಿನಗಳಲ್ಲಿ ಖಂಡಿತವಾಗಿಯೂ ಅವಕಾಶಗಳು ಸಿಗಲಿವೆ. ಅದಕ್ಕೆ ನಾನೇ ಉದಾಹರಣೆ. ತಾಳ್ಮೆಯಿಂದ ಕಾಯ್ದಿದ್ದಕ್ಕೆ ಹಾಗೂ ಪಕ್ಷಕ್ಕೆ ನಿಷ್ಠರಾಗಿ ದುಡಿದಿದ್ದಕ್ಕೆ ಇವತ್ತು ತಮಗೆ ಮುಖ್ಯಮಂತ್ರಿ ಸ್ಥಾನ ಒಲಿದು ಬಂದಿದೆ ಅಂತ ಹೇಳಿ ತಮ್ಮದೇ ಉದಾಹರಣೆಯನ್ನ ಡಿ.ಕೆ. ಶಿವಕುಮಾರ್ ಕೊಟ್ಟರು. 2004 ಮತ್ತು 2013ರ ಅವಧಿಯಲ್ಲಿ ಡಿ.ಕೆ. ಶಿವಕುಮಾರ್ ಅವರಿಗೆ ಸಚಿವ ಸ್ಥಾನ ಸಿಗದೇ ಇರೋದಕ್ಕೆ ಮುಖ್ಯವಾಗಿ ಮೈತ್ರಿ ರಾಜಕೀಯದ ಒತ್ತಡ ಮತ್ತು ಆಂತರಿಕ ಭಿನ್ನಾಭಿಪ್ರಾಯಗಳು ಕಾರಣವಾಗಿದ್ದವು. 2004ರಲ್ಲಿ ಸಚಿವ ಸ್ಥಾನ ತಪ್ಪೋದಕ್ಕೆ ಕಾರಣ ಜೆಡಿಎಸ್ ಪಕ್ಷದ ತೀವ್ರ ವಿರೋಧ ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಕಾರಣ, 2004ರಲ್ಲಿ ಕಾಂಗ್ರೆಸ್ ಮತ್ತು ಜೆಡಿಎಸ್ ಸೇರಿ ಧರಮ್ ಸಿಂಗ್ ನೇತೃತ್ವದ ಮೈತ್ರಿ ಸರ್ಕಾರವನ್ನ ರಚಿಸಿದ್ವು. ಈ ಸಂದರ್ಭದಲ್ಲಿ ಜೆಡಿಎಸ್ ವರಿಷ್ಠರಾದ ಎಚ್.ಡಿ. ದೇವೇಗೌಡರು ಮತ್ತು ಕುಮಾರಸ್ವಾಮಿ ಅವರು ಡಿ.ಕೆ. ಶಿವಕುಮಾರ್ ಅವರನ್ನ ಸಂಪುಟಕ್ಕೆ ಸೇರಿಸಿಕೊಳ್ಳುವುದಕ್ಕೆ ತೀವ್ರ ವಿರೋಧವನ್ನ ವ್ಯಕ್ತಪಡಿಸಿದ್ರು. ಕಾರಣ, ಒಂದು ರೀತಿಯಲ್ಲಿ ರಾಜಕೀಯ ವೈಷಮ್ಯ ಆಗಲೇ ಇತ್ತು ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕಾಗತ್ತೆ. ಸಾತನೂರು ಮತ್ತು ಕನಕಪುರ ಭಾಗದಲ್ಲಿ ಜೆಡಿಎಸ್ ಹಾಗೂ ಡಿಕೆಶಿ ನಡುವೆ ತೀವ್ರ ರಾಜಕೀಯ ಪೈಪೋಟಿ ಇತ್ತು. ಮೈತ್ರಿ ಧರ್ಮದ ಕಾರಣದಿಂದಾಗಿ ಕಾಂಗ್ರೆಸ್ ಹೈಕಮಾಂಡ್ ಜೆಡಿಎಸ್ ಬೇಡಿಕೆಗೆ ಮಣಿಲೇಬೇಕಾಯಿತು, ಡಿಕೆಶಿ ಅವರನ್ನ ಸಂಪುಟದಿಂದ ಹೊರಗಿಡಬೇಕಾಯಿತು. ಇನ್ನೊಂದು ಕಡೆ ನಾವು ಗಮನಿಸ್ತಾ ಹೋಗೋದಾದ್ರೆ, ಅಲ್ಲಿ ಒಂದು ಕಡೆ ಸಭೆಯನ್ನ ಕೂಡ ಮಾಡ್ತಾರೆ. ಆ ಒಂದು ಸಭೆಗೆ ಡಿ.ಕೆ. ಶಿವಕುಮಾರ್ ಬಂದು ಮಾತನಾಡುವಂತಹ ಸಂದರ್ಭ, ಆ ಒಂದು ಘಟನೆಗಳನ್ನ ಈಗಲೂ ಕೂಡ ಅವರ ಬೆಂಬಲಿಗರು ನೆನಪಿಸಿಕೊಳ್ತಾರೆ, ಅಲ್ಲಿ ಏನಾಯ್ತು ಅನ್ನೋದು. ನೆಕ್ಸ್ಟ್ ಡಿ.ಕೆ. ಶಿವಕುಮಾರ್ ಹೇಳಿದ್ದು 2013ರ ಸಂದರ್ಭವನ್ನ. ಆಗ್ಲೂ ಕೂಡ ಡಿ.ಕೆ. ಶಿವಕುಮಾರ್ ಅವರಿಗೆ ಸಚಿವ ಸ್ಥಾನ ತಪ್ಪೋದಕ್ಕೆ ಅವರ ಮೇಲಿದಂತಹ ಒಂದಷ್ಟು ಕಾನೂನು ಹೋರಾಟಗಳು, ಅಕ್ರಮ ಗಣಿಗಾರಿಕೆಯ ಆರೋಪಗಳು ಪ್ರಮುಖ ಕಾರಣವಾಗಿದ್ವು ಅನ್ನೋದನ್ನ ನಾವು ಇಲ್ಲಿ ಗಮನಿಸಬೇಕಾಗುತ್ತೆ. 2013ರ ಕರ್ನಾಟಕ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಬಹುಮತ ಗಳಿಸಿ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಸರ್ಕಾರ ರಚನೆಯಾದಾಗ ಆರಂಭಿಕ ಸಚಿವ ಸಂಪುಟದಿಂದ ಡಿಕೆಶಿ ಅವರನ್ನ ಹೊರಗಿಡಲಾಗುತ್ತೆ. ಅದನ್ನೇ ಅವರು ಹೇಳಿದ್ದು. ಈ ನಿರ್ಧಾರದ ಹಿಂದಿದ್ದ ಪ್ರಮುಖ ರಾಜಕೀಯ ಹಾಗೆಯೇ ಕಾನೂನಾತ್ಮಕ ಕಾರಣಗಳು ಅಂತ ಹೇಳಿದ್ರೆ ಅಕ್ರಮ ಗಣಿಗಾರಿಕೆ ಮತ್ತು ಭೂ ಹಗರಣದ ಆರೋಪಗಳು ಅವರ ಮೇಲೆ ಇತ್ತು ಅನ್ನೋದು.
ಅವರು ಶಿವಕುಮಾರ್ ಹಾಗೆಯೇ ಅವರ ಕುಟುಂಬದ ವಿರುದ್ಧ ಅಕ್ರಮ ಗಣಿಗಾರಿಕೆ, ಗ್ರೆನೈಟ್ ಸಾಗಣೆ ಮತ್ತು ಅಕ್ರಮ ಭೂ ವ್ಯವಹಾರಗಳಿಗೆ ಸಂಬಂಧಪಟ್ಟ ಹಾಗೆ ಗಂಭೀರ ಆರೋಪಗಳು ಆ ಸಂದರ್ಭದಲ್ಲಿ ಇದ್ವು. ಚುನಾವಣಾ ಅಫಿಡವಿಟ್ಗಳನ್ನ ಪ್ರಕರಣಗಳೂ ಕೂಡ ಇದ್ವು. ಅಂದ್ರೆ 2013ರ ವಿಧಾನಸಭಾ ಚುನಾವಣೆಯ ಅಫಿಡವಿಟ್ನಲ್ಲಿ ಅವರ ವಿರುದ್ಧ ನಕಲಿ ದಾಖಲೆ ಸೃಷ್ಟಿ ಮಾಡಿದ್ದು, ಕ್ರಿಮಿನಲ್ ಪಿತೂರಿ ಮತ್ತು ವಂಚನೆಗೆ ಸಂಬಂಧಪಟ್ಟಂತಹ ಪ್ರಕರಣಗಳು ದಾಖಲಾಗಿರೋದ್ರ ಬಗ್ಗೆ ಉಲ್ಲೇಖ ಇತ್ತು. ಆ ಸಂದರ್ಭದಲ್ಲಿ ಅಂದಿನ ಮುಖ್ಯಮಂತ್ರಿಯಾಗಿದ್ದ ಸಿದ್ದರಾಮಯ್ಯ ಅವರು ಹಾಗೆಯೇ ಕಾಂಗ್ರೆಸ್ ಹೈಕಮಾಂಡ್ ಆರಂಭದಲ್ಲಿ ಅವರ ಒಂದು ನಿರ್ಧಾರ ಆಗಿತ್ತು, ಯಾವುದೇ ಕಳಂಕ ಅಥವಾ ಕಾನೂನು ಪ್ರಕರಣಗಳಿಲ್ಲದ ಸ್ವಚ್ಛ ಸಂಪುಟವನ್ನ ರಚಿಸಬೇಕು ಅನ್ನುವಂಥದ್ದು. ವಿರೋಧ ಪಕ್ಷಗಳಿಗೆ ಯಾವುದೇ ರಾಜಕೀಯ ಅಸ್ತ್ರ ಸಿಗಬಾರದು ಅನ್ನುವ ಕಾರಣಕ್ಕೆ ಡಿಕೆಶಿ ಹಾಗೆಯೇ ರೋಷನ್ ಬೇಗ್ ಅವರಂತಹ ನಾಯಕರನ್ನ ಮೊದಲ ಪಟ್ಟಿಯಿಂದ ದೂರ ಇಡಲಾಗಿತ್ತು. ಅಕ್ರಮ ಗಣಿಗಾರಿಕೆ ವಿರುದ್ಧವೇ ದೊಡ್ಡ ಪಾದಯಾತ್ರೆ ನಡೆಸಿ ಅಧಿಕಾರಕ್ಕೆ ಬಂದಿದ್ದ ಕಾಂಗ್ರೆಸ್ಗೆ ಆರೋಪವನ್ನು ಎದುರಿಸ್ತಾ ಇದ್ದ ನಾಯಕರಿಗೆ ತಕ್ಷಣವೇ ಸಚಿವ ಸ್ಥಾನ ಕೊಡುವುದು ಒಂದು ರೀತಿಯಲ್ಲಿ ಮುಜುಗರದ ಸಂಗತಿಯಾಗಿತ್ತು. ಸಾಮಾಜಿಕ ಹೋರಾಟಗಾರರಾದಂತಹ SR ಹಿರೇಮಠ ಅವರಂತಹ ಸಾಮಾಜಿಕ ಹೋರಾಟಗಾರರು ಸಹ ಇವರಿಗೆ ಸಚಿವ ಸ್ಥಾನ ಕೊಡಬಾರದು ಅನ್ನುವ ಒತ್ತಡವನ್ನ ಹೇರಿದ್ರು. ಸೊ ಆ ನಂತರ ಏನಾಯ್ತು, ತಡವಾಗಿ ಸಿಕ್ತು ಸಚಿವ ಸ್ಥಾನ DK ಶಿವಕುಮಾರ್ಗೆ. ಮೊದಲು ಸಿಕ್ಕಿರ್ಲಿಲ್ಲ, ಆದ್ರೂ ಕೂಡ ಏನೇ ಆರೋಪಗಳು ಬಂದ್ರೂ ಕೂಡ ಆ ನಂತರ ಅವರಿಗೆ ಸಚಿವ ಸ್ಥಾನ ಸಿಗುತ್ತೆ. DK ಶಿವಕುಮಾರ್ ಅವರು ತಾಳ್ಮೆಯಿಂದ ಪಕ್ಷದ ಪರವಾಗಿ ಕೆಲಸ ಮಾಡ್ತಾರೆ. ತದನಂತರವೇ ಹೈಕಮಾಂಡ್ ಮಟ್ಟದಲ್ಲಿ ಒತ್ತಡ ತಂದು ಸರ್ಕಾರ ರಚನೆಯಾದ ಕೆಲವೇ ತಿಂಗಳುಗಳ ಬಳಿಕ ಅಂದ್ರೆ ಜುಲೈ 11, 2014ರಂದು ಸಿದ್ದರಾಮಯ್ಯ ಅವರ ಸಂಪುಟದಲ್ಲಿ ಇಂಧನ ಸಚಿವರಾಗಿ ಅಧಿಕಾರವನ್ನು ವಹಿಸಿಕೊಳ್ತಾರೆ. ಭವಿಷ್ಯದಲ್ಲಿ ರಾಜಕೀಯವಾಗಿ ತಾಳ್ಮೆ ಎಷ್ಟು ಮುಖ್ಯ ಅನ್ನೋದಕ್ಕೆ DK ಶಿವಕುಮಾರ್ ಅವರು ತಮಗೆ 2013ರಲ್ಲಿ ಸಚಿವ ಸ್ಥಾನ ಮಿಸ್ ಆಗಿದ್ದ ಘಟನೆಯನ್ನ ಇವತ್ತು ಕೂಡ ಉದಾಹರಣೆಯಾಗಿ ನೀಡೋದು ಇದೇ ಕಾರಣಕ್ಕೆ. ಅದೇ ಕಾರಣಕ್ಕಾಗಿ ಮೊನ್ನೆ DK ಶಿವಕುಮಾರ್ ಅವರು ಅಸಮಾಧಾನಗೊಂಡಿದ್ದಂತಹ ಕಾಂಗ್ರೆಸ್ ಶಾಸಕರನ್ನ ಸಮಾಧಾನ ಪಡಿಸುವಾಗ ನನಗೂ ಕೂಡ 2004 ಮತ್ತು 2013ರಲ್ಲಿ ಸಚಿವ ಸ್ಥಾನ ಸಿಕ್ಕಿರಲಿಲ್ಲ, ನಾನು ತಾಳ್ಮೆಯಿಂದ ಕಾಯ್ದಿದ್ದಕ್ಕೆ ಇವತ್ತು ಈ ಸ್ಥಾನಕ್ಕೆ ಬಂದಿದ್ದೇನೆ ಅಂತ ಹೇಳಿ ಈ ಹಿಂದಿನ ಘಟನೆಗಳನ್ನ ನೆನಪಿಸಿಕೊಂಡಿರೋದು. ಹಾಗಾಗಿ ರಾಜಕೀಯದಲ್ಲಿ ಏನು ಬೇಕಾದರೂ ಆಗಬಹುದು, ತಾಳ್ಮೆ ಕೂಡ ಅಷ್ಟೇ ಮುಖ್ಯ, ನಂಬಿಕೆ ಮುಖ್ಯ. ಅದರಲ್ಲೂ DK ಶಿವಕುಮಾರ್ ಹೇಳೋದಾಗೆ ಪ್ರಾರ್ಥನೆಗಳು ಫಲಿಸುತ್ತೆ ಅನ್ನೋದಕ್ಕೆ ಅವರೇ ಒಂದು ಬೆಸ್ಟ್ ಎಕ್ಸಾಂಪಲ್. ಈ ಒಂದು ಹಿನ್ನೆಲೆಯಲ್ಲಿ DK ಶಿವಕುಮಾರ್ ಅವರ ಈ ಮಾತು ಅನೇಕ ರಾಜಕಾರಣಿಗಳಿಗೆ ಈಗಲೂ ಕೂಡ ಪ್ರಸ್ತುತ ಅನ್ನೋದನ್ನ ಗಮನಿಸಬೇಕಾಗುತ್ತೆ. ಇದುವೇ ಹೊತ್ತಿನ ನ್ಯೂಸ್ 18 ಡಿಜಿಟಲ್ ಕಾಂಟೆಂಟ್. ಥ್ಯಾಂಕ್ ಯು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.